ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಸ್ವಯಂ ಸೇವಕರನ್ನ ಪೊಲೀಸರು ವಶಕ್ಕೆ ಪಡೆಯುವ ಕೆಲಸ ಮಾಡಿದ್ದಾರೆ. ಅನುಮತಿ ಇಲ್ಲದೆ ಇದ್ರೂ ಆರ್ಎಸ್ಎಸ್ ಪಥಸಂಚಲನ ನಡೆಸಿದ ಹಿನ್ನೆಲೆ ಗಣವೇಷಧಾರಿಗಳನ್ನ ಖಾಕಿ ವಶಕ್ಕೆ ಪಡೆದಿದೆ. ಸೇಡಂ ಪಟ್ಟಣದ ರೈಲ್ವೆ ನಿಲ್ದಾಣದ ಬಳಿ ಸ್ವಯಂ ಸೇವಕರನ್ನ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಅನುಮತಿ ಇಲ್ಲ ಅಂತಂದ್ರೂ ಕೂಡ ಪಥಸಂಚಲನ ಮಾಡ್ತಾ ಇದ್ದ ಹಿನ್ನೆಲೆ ಸ್ವಯಂ ಸೇವಕರನ್ನ ವಶಕ್ಕೆ ಪಡೆದಿದ್ದಾರೆ. ಆರ್ಎಸ್ಎಸ್ ಸ್ವಯಂ ಸೇವಕರು ಪೊಲೀಸರ ವಶಕ್ಕೆ ಅನುಮತಿ ಇಲ್ಲದೆ ಇದ್ರೂ ಆರ್ಎಸ್ಎಸ್ ಪಥಸಂಚಲನದ ಹಿನ್ನೆಲೆ ಗಣವೇಷಧಾರಿಗಳನ್ನ ಖಾಕಿ ವಶಕ್ಕೆ ಪಡೆದಿದೆ. ಸೇಡಂ ಪಟ್ಟಣದ ರೈಲ್ವೆ ನಿಲ್ದಾಣದ ಬಳಿ ಸ್ವಯಂ ಸೇವಕರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಪ್ರತಿನಿಧಿ ಓಂ ಪ್ರಕಾಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಅನುಮತಿಯನ್ನ ನೀಡಿಲ್ಲ ಅನ್ನುವಂತಹ ಆದೇಶ ಆಚೆ ಬಂತು ತಹಸೀಲ್ದಾರ್ನಿಂದ. ಅನುಮತಿ ನೀಡಿಲ್ಲ ಅಂತಂದ್ರೂ ತಹಸೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದು ಪಥಸಂಚಲನ ಆರಂಭ ಆಯಿತು ಆರ್ಎಸ್ಎಸ್ನಿಂದ. ಪಥಸಂಚಲನ ಆರಂಭ ಆದ ಮೇಲೆ ಸ್ವಯಂ ಸೇವಕರನ್ನ ವಶಕ್ಕೆ ಪಡೆಯುವಂತ ಕೆಲಸ ಪೊಲೀಸರಿಂದ. ಸದ್ಯ ಸೇಡಂನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಬೆನ್ನಲ್ಲೇ ಇದೀಗ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ರ ಸ್ವಕ್ಷೇತ್ರದಲ್ಲೂ ಕೂಡ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಆಗಿರುವಂತದ್ದು. ಕೊನೆ ಹಂತದ ಕೊನೆಯ ಗಳಿಗೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನಿರಾಕರಿಸಿ ತಹಸೀಲ್ದಾರ್ ಏನೋ ಒಂದು ಆದೇಶ ಹೊರಡಿಸಿರುವಂತದ್ದು. ಸೇಡಂ ತಹಸೀಲ್ದಾರ್ ಶ್ರೀಯಾಂಕ ಎಂಬುವರು ಆ ಒಂದು ಆದೇಶ ಹೊರಡಿಸಿರುವಂತದ್ದು. ಅಂದ್ರೆ ಈಗಾಗಲೇ ಆರ್ಎಸ್ಎಸ್ ತನ್ನ ಪಥಸಂಚಲನಕ್ಕೆ ಬೇಕಾದಂತ ಎಲ್ಲ ರೀತಿಯಾದಂತಹ ಸಿದ್ಧತೆ ಮಾಡಿಕೊಂಡು ಸಾವಿರಾರು ಆರ್ಎಸ್ಎಸ್ ಕಾರ್ಯಕರ್ತರು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಏನು ಮಾತೃಛಾಯಾ ಕಾಲೇಜಿನಲ್ಲಿ ಸೇರಿ ಗಣವೇಶದೊಂದಿಗೆ ಸೇರಿ ಪಥಸಂಚಲನ ಮಾಡಬೇಕು ಅನ್ನುವಂತ ಕೊನೆಯ ಗಳಿಗೆಯಲ್ಲಿ ಅನುಮತಿಯನ್ನ ನಿರಾಕರಿಸಿ ಆದೇಶವನ್ನು ಹೊರಡಿಸಿರುವಂತದ್ದು. ಯಾವಾಗ ಕೊನೆ ಗಳಿಗೆಯಲ್ಲಿ ಈ ರೀತಿಯಾದಂತಹ ಅನುಮತಿಯನ್ನ ನಿರಾಕರಿಸಿ ಆದೇಶ ಹೊರಡಿಸಿದ್ರು, ತಾಲೂಕಾ ಆಡಳಿತ ಮತ್ತೆ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಆರ್ಎಸ್ಎಸ್ ಪಥಸಂಚಲನ ಮಾಡೋದಕ್ಕೆ ಮುಂದಾಗಿತ್ತು. ಮಾತೃಛಾಯಾ ಕಾಲೇಜಿನಿಂದ ಈ ಒಂದು ಪಥಸಂಚಲನ ಕಾರ್ಯ ಆರಂಭವಾಗಿ ನೇರವಾಗಿ ಸೇಡಂ ಪ್ರಮುಖ ರಸ್ತೆಯ ಮೂಲಕ ಬಸ್ ಸ್ಟ್ಯಾಂಡ್ ಅಂತ ತೇಳ್ತಾ ಇರುವಂತಹ ಸಂದರ್ಭದಲ್ಲೇ ಸೇಡಂ ಪಟ್ಟಣದ ಏನು ರೈಲ್ವೆ ನಿಲ್ದಾಣದ ಬಳಿ ಆರ್ಎಸ್ಎಸ್ ಕಾರ್ಯಕರ್ತರನ್ನ ತಡೆ ಹಿಡಿಯುವಂತ ಕೆಲಸ ಮಾಡಿರುವಂತದ್ದು ಪೊಲೀಸರು. ಅದಾದ ಬಳಿಕ ಆರ್ಎಸ್ಎಸ್ ಕಾರ್ಯಕರ್ತರು ತಮ್ಮ ಪಥಸಂಚಲನಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳಿದ್ರು ಕೂಡ ಅನುಮತಿ ಇಲ್ಲದೆ ಪಥಸಂಚಲನ ಮಾಡುವ ಹಾಗಿಲ್ಲ ಅನ್ನುವಂತ ಕಾರಣ ಹೇಳಿ ಇದೀಗ ಆರ್ಎಸ್ಎಸ್ ಪಥಸಂಚಲನ ನಡೆಸ್ತಾ ಇದ್ದಂತ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿರುವಂತದ್ದು. ನೂರಾರು ಪೊಲೀಸರು ಇರುವಂತದ್ದು. ಅವರೆಲ್ಲರೂ ಏನು ಆರ್ಎಸ್ಎಸ್ ಕಾರ್ಯಕರ್ತರನ್ನ ಕೆಎಸ್ಆರ್ಪಿ ತುಕಡಿ ಮತ್ತೆ ಕೆಎಸ್ಆರ್ಟಿಸಿ ಬಸ್ಗಳ ಮುಖಾಂತರ ಕರೆದುಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅಂಶ, ತಾಲೂಕಾ ಆಡಳಿತ ಅನುಮತಿ ನಿರಾಕರಿಸಬೇಕಾಗಿದ್ರೆ ಬೆಳಗ್ಗೆ ನಿರಾಕರಿಸಬೇಕಾಗಿತ್ತು. ಆದ್ರೆ ಕೊನೆಯ ಹಂತದಲ್ಲಿ ಯಾಕೆ ನಿರಾಕರಿಸಿತ್ತು ಅನ್ನುವಂತ ಮಾತು ಅಲ್ಲಿರುವಂತಹ ಸ್ಥಳೀಯ ಬಿಜೆಪಿ ಮುಖಂಡರದು ಜೊತೆಗೆ ಆರ್ಎಸ್ಎಸ್ ಕಾರ್ಯಕರ್ತರು ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಸೊ ಎಲ್ಲ ಆರ್ಎಸ್ಎಸ್ ಕಾರ್ಯಕರ್ತರು ಗಣವೇಶದೊಂದಿಗೆ ಬಂದು ಸಜ್ಜಾಗಿ ಸಂಪತ ಆದ ನಂತರ ಈ ರೀತಿಯಾದಂತಹ ಒಂದು ಆದೇಶವನ್ನ ಹೊರಡಿಸ್ತಾರೆ. ಆದೇಶದಲ್ಲಿ ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂತದ್ದು ಅಂದ್ರೆ ಒಂದು ಕಡೆ ಈ ಚಿತ್ತಾಪುರ ಘಟನೆ ಏನಿದೆ, ಭೀಮಾ ಆರ್ಮಿ ಮತ್ತೆ ಆರ್ಎಸ್ಎಸ್ ಪಥಸಂಚಲನ ಒಂದೇ ಸಮಯದಲ್ಲಿ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಅನ್ನುವಂತ ಅಂಶ ಕೂಡ ಉಲ್ಲೇಖ ಮಾಡಿರುವಂತದ್ದು. ಮತ್ತೊಂದು ಕಡೆ ಏನು ಈಗಾಗಲೇ ಆರ್ಎಸ್ಎಸ್ ಪರ ವಿರೋಧ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿ ಗಣವೇಷಧಾರಿಗಳು ಈ ಸಂದರ್ಭದಲ್ಲಿ ಏನು ಪಥಸಂಚಲನ ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ, ಭಂಗ ಬರುತ್ತೆ ಅನ್ನುವಂತ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ಬ್ರೇಕ್ ಹಾಕಿರುವಂತದ್ದು. ಆದ್ರೆ
ಸಾಕಷ್ಟು ಜನ RSS ಕಾರ್ಯಕರ್ತರು ತಾವು ಗಣವೇಷಧಾರಿಯೊಂದಿಗೆ ಬಂದಂತ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಎಲ್ಲ ಕಾರ್ಯಕರ್ತರ ಒಕ್ಕೂರ್ನ ಆಗ್ರಹ ಆಗಿರುವಂತದ್ದು, ನಾವು ಪಥಸಂಚಲನ ನಡೆಸ್ತೇವೆ ಅನ್ನುವಂಥದ್ದು. ಯಾಕಂತಂದ್ರೆ ಮೊದಲೇ ಹೇಳಿದ್ರೆ ಯಾರು ಕೂಡ ಇಷ್ಟು ಮಟ್ಟಿನ ದೊಡ್ಡ ಪ್ರಮಾಣದಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರಲಿಲ್ಲ. ಆದ್ರೆ ತಾಲೂಕಾ ಆಡಳಿತ ಕೊನೆ ಹಂತದಲ್ಲಿ ಹೇಳಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಪಥಸಂಚಲನ ಸರ್ಕಾರಕ್ಕೆ ಮತ್ತೆ ತಾಲೂಕಾ ಆಡಳಿತಕ್ಕೆ ಸೆಡ್ಡು ಹೊಡೆದು ಪಥಸಂಚಲನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಇದೀಗ ಅವರನ್ನ ವಶಕ್ಕೆ ಪಡೆದಿರುವಂತದ್ದು, ವಶಕ್ಕೆ ಪಡಿತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಹೈ ಡ್ರಾಮಾ ಕ್ರಿಯೇಟ್ ಆಗಿರುವಂತದ್ದು. ಎಲ್ಲರನ್ನ ಕೂಡ ಬಲವಂತವಾಗಿ ಅವರನ್ನ ಬಸ್ ನಲ್ಲಿ ಹತ್ತಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಪೊಲೀಸರ ಮಧ್ಯೆ ಮತ್ತೆ RSS ಕಾರ್ಯಕರ್ತರ ನಡುವೆ ಒಂದಷ್ಟು ನೂಕಾಟ, ತಳ್ಳಾಟ, ಗದ್ದಲ, ಗಲಾಟೆ ಕೂಡ ಎಲ್ಲವೂ ಕೂಡ ಏರ್ಪಟ್ಟಿರುವಂತದ್ದು. ಆದ್ರೆ ಇದೀಗ ಯಾರೆಲ್ಲ ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರನ್ನ ವಶಕ್ಕೆ ಪಡೆದು ಕರೆದೊಯ್ಯುವಂತಹ ಕೆಲಸಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಈ ಸಂದರ್ಭದಲ್ಲಿ RSS ಸ್ವಯಂ ಸೇವಕರನ್ನ ಪೊಲೀಸರು ವಶಕ್ಕೆ ಪಡೆಯುವ ಕೆಲಸ ಮಾಡಿದ್ದಾರೆ. ಅನುಮತಿ ಇಲ್ಲದೆ ಇದ್ರೂ RSS ಪಥಸಂಚಲನ ನಡೆಸಿದ ಹಿನ್ನೆಲೆ ಗಣವೇಷಧಾರಿಗಳನ್ನ ಖಾಕಿ ವಶಕ್ಕೆ ಪಡೆದಿದೆ. ಸೇಡಂ ಪಟ್ಟಣದ ರೈಲ್ವೆ ನಿಲ್ದಾಣದ ಬಳಿ ಸ್ವಯಂ ಸೇವಕರನ್ನ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಅನುಮತಿ ಇಲ್ಲ ಅಂತಂದ್ರೂ ಕೂಡ ಪಥಸಂಚಲನ ಮಾಡ್ತಾ ಇದ್ದ ಹಿನ್ನೆಲೆ ಸ್ವಯಂ ಸೇವಕರನ್ನ ವಶಕ್ಕೆ ಪಡೆದಿದ್ದಾರೆ. RSS ಸ್ವಯಂ ಸೇವಕರು ಪೊಲೀಸರ ವಶಕ್ಕೆ ಅನುಮತಿ ಇಲ್ಲದೆ ಇದ್ರೂ RSS ಪಥಸಂಚಲನದ ಹಿನ್ನೆಲೆ ಗಣವೇಷಧಾರಿಗಳನ್ನ ಖಾಕಿ ವಶಕ್ಕೆ ಪಡೆದಿದೆ. ಸೇಡಂನಲ್ಲಿ, ಸೇಡಂ ಪಟ್ಟಣದ ರೈಲ್ವೆ ನಿಲ್ದಾಣದ ಬಳಿ ಸ್ವಯಂ ಸೇವಕರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಪ್ರತಿನಿಧಿ ಓಂ ಪ್ರಕಾಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಅನುಮತಿಯನ್ನ ನೀಡಿಲ್ಲ ಅನ್ನುವಂತಹ ಆದೇಶ ಆಚೆ ಬಂತು ತಹಸೀಲ್ದಾರ್ನಿಂದ. ಅನುಮತಿ ನೀಡಿಲ್ಲ ಅಂತಂದ್ರೂ ತಹಸೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದು ಪಥಸಂಚಲನ ಆರಂಭ ಆಯಿತು RSSನಿಂದ. ಪಥಸಂಚಲನ ಆರಂಭ ಆದ ಮೇಲೆ ಸ್ವಯಂ ಸೇವಕರನ್ನ ವಶಕ್ಕೆ ಪಡೆಯುವಂತ ಕೆಲಸ ಪೊಲೀಸರಿಂದ. ಸದ್ಯ ಸೇಡಂನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರದಲ್ಲಿ RSS ಪಥಸಂಚಲನಕ್ಕೆ ಬ್ರೇಕ್ ಬೆನ್ನಲ್ಲೇ ಇದೀಗ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ರ ಸ್ವಕ್ಷೇತ್ರದಲ್ಲೂ ಕೂಡ RSS ಪಥಸಂಚಲನಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಆಗಿರುವಂತದ್ದು. ಕೊನೆ ಹಂತದ ಕೊನೆಯ ಗಳಿಗೆಯಲ್ಲಿ RSS ಪಥಸಂಚಲನಕ್ಕೆ